ಅಲ್ಲಿನ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಉಳ್ಕೊಳ್ಳುವಂಥ ವ್ಯವಸ್ಥೆ ಆಗಿರಬಹುದು, ಜೊತೆಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರಿರ್ತಾರೆ, ಸೊ ಅವರಿಗೆ ಊಟದ ವ್ಯವಸ್ಥೆಗಳು ಇದೆಲ್ಲ ಹೇಗೆ ಅಂತ. ಒಂದು ಊಟ ಇಲ್ಲಿ ಆಡಳಿತವೇ ಮಾಡಬೇಕು ಅಂತಿಲ್ಲ, ಆಡಳಿತ ಬೇರೆ ಬೇರೆ ವ್ಯವಸ್ಥೆ ಮಾಡಿದೆ. ಒಂದು ಇಸ್ಕಾನಿನ ಊಟ ಬಹಳ ಅದ್ಭುತವಾಗಿದೆ. ಅವ್ರಿಗೆ ಅದಾನಿಯವ್ರ ಜೊತೆ ಸೇರ್ಕೊಂಡು ಅವ್ರು ಮಾಡಿರುವಂತ ಊಟದ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಯಾವತ್ತು ಹೋದಾಗ್ಲೂ ಕೂಡ ಅಲ್ಲಿ ನಿಮ್ಗೆ 5 ನಿಮಿಷದಲ್ಲಿ ಊಟ ಸಿಕ್ಕಂತ ಉದಾಹರಣೆ ಇಲ್ಲ ಅಂತ. ಅಷ್ಟು ದೊಡ್ಡ ದೊಡ್ಡ ಲೈನು, ಅಷ್ಟು ಒಳ್ಳೆ ಊಟವನ್ನು ಅವ್ರು ಕೊಟ್ಟಿದ್ದಾರೆ. ಅದು ಬಿಟ್ಟು ಕೂಡ ಪ್ರತಿ ಪೆಂಡಾಲ್ ನಲ್ಲೂ ಕೂಡ ಅನ್ನ ಛತ್ರ ಅಂತಾನೆ ಅನೇಕ ಕಡೆಗಳಲ್ಲಿರುತ್ತೆ. ಅಲ್ಲಿ ನಿರಂತರವಾಗಿ ದಾಸೋಹ. ಆಶ್ಚರ್ಯ ಏನು ಅಂತಂದ್ರೆ, ನಾವು ಯೂಶಲ್ ಆಗಿ ದಾಸೋಹ ಅಂತಂದ್ರೆ ಬೆಳಗ್ಗೆ ತಿಂಡಿ ಕೊಡ್ಬೋದು, ಮಧ್ಯಾಹ್ನ ಊಟ ಕೊಡ್ಬೋದು. ಅನೇಕ ಕಡೆಗಳಲ್ಲಿ ಚಾಯ್ ಕೊಡುವಂತ ದಾಸೋಹವೇ ನಡೆಯುತ್ತೆ. ನಿಮ್ಗೆ ಟೀ ಮತ್ತು ಬಿಸ್ಕೆಟ್ ಅನ್ನೇ ಕೊಡ್ತಿರ್ತಾರೆ. ಅಂದ್ರೆ ನೀವು ಇಲ್ಲಿ ಒಂದ್ಸಲ ಬಂದ್ರೆ ನಿಮಗೆ ಊಟ ತಿಂಡಿಯ ಸಮಸ್ಯೆ ಇಲ್ಲ, ಉಳ್ಕೊಳ್ಳೋಕ್ಕೂ ಬಹಳ ಬಾರಿ ಸಮಸ್ಯೆ ಆಗುದಿಲ್ಲ. ಕೆಲವು ದೊಡ್ಡ ದೊಡ್ಡ ಪೆಂಡಾಲ್ಗಳವರು ಅವರು ಸಹೃದಯದಿಂದ ನಿಮ್ಗೆ ಆ ಪೆಂಡಾಲ್ ಅಲ್ಲಿ ಉಳ್ಕೊಳ್ಳೋಕೆ ಅವಕಾಶ ಮಾಡಿ ಕೊಡ್ತಾರೆ. ಕೆಲವು ಕಡೆಗಳಲ್ಲಿ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಅವರು ಟೆಂಟ್ ಮಾಡಿರ್ತಾರೆ, ಟೆಂಟ್ಗಳಲ್ಲಿ ಉಳ್ಕೋಬೇಕು ಅಂದ್ರೆ ಹಣ ಕೊಟ್ಟು ಉಳ್ಕೋಬೇಕು. ಆದ್ರೆ ತುಂಬಾ ಜನ ಸಹಜವಾಗಿ ಬರ್ಬೋದು. ಮತ್ತು ಉತ್ತರ ಭಾರತದ ವೈಶಿಷ್ಟ್ಯ ಏನು ಅಂತಂದ್ರೆ, ನನಗೆ ಕಾಶಿಯ ಜಗದ್ಗುರುಗಳು ಈ ಮಾತನ್ನು ಹೇಳ್ತಿದ್ರು, ಉತ್ತರ ಭಾರತದಲ್ಲಿ ಅದೊಂದು ರೂಢಿ ಇದೆ ಅವರಿಗೆ ಅಂತ. ಅವರು ನೆಂಟರ ಮನೆಗೆ ಹೋಗ್ಬೇಕಾದ್ರೂ ದೊಡ್ಡದೊಂದು ರಜಾಯಿ ತಾವೇ ತಗೊಂಡು ಹೋಗ್ತಾರೆ ಅಂತ. ಯಾಕಂದ್ರೆ ಆ ಚಳಿಯಲ್ಲಿ ಅವ್ರು ಯಾರದೋ ಮನೆಯವರು ತಮ್ಮ ರಜಾಯಿ ಇವ್ರು ಕೊಡ್ಲಿಕ್ಕೆ ಒಪ್ಕೊಳ್ಳಲ್ಲ, ಹೀಗಾಗಿ ತಮ್ಮ ರಜಾಯಿ ತಾವೇ ತೆಗೆದುಕೊಂಡು ಹೋಗ್ತಾರೆ ಅಂತ ಅವ್ರು ಹೇಳ್ತಾರೆ. ಹೀಗಾಗಿ ಎತ್ತರದ ಊಟಗಳನ್ನ ತಮ್ಮ ತಲೆ ಮೇಲೆ ಹೊತ್ಕೊಂಡು ಅವರು ಮಕ್ಕಳನ್ನ ಕರ್ಕೊಂಡು ಬಂದು ಅಲ್ಲೆಲ್ಲೋ ಹಾಸ್ಕೊಂಡು, ಅಲ್ಲಿ ಸಿಗುವಂತ ಪ್ಲಾಸ್ಟಿಕ್ ಪೇಪರ್ನ ಹಾಸ್ಕೊಂಡು ಅದ್ರ ಮೇಲೆ ರಜಾಯಿನ ಹೊತ್ಕೊಂಡು ಮಲ್ಕೊಳ್ಳುವಂತ ದೃಶ್ಯ ಇದೆಯಲ್ಲ, ಬಹಳ ಚಂದ ಇವೆಲ್ಲ. ಕುಂಭ ಅಂತಂದ್ರೇನೆ ಹಾಗೆ ಅಂತ ನಾನು ಯಾವಾಗ್ಲೂ ಅನ್ಕೊಳ್ಳೋದು. ಅಲ್ಲಿ ವ್ಯವಸ್ಥೆ ಅಂತ ಅನ್ಕೊಂಡು ಯಾರು ಬರೋದಿಲ್ಲ. ಇನ್ಫ್ಯಾಕ್ಟ್ ನಾವು ಕೂಡ ಯಾವ ವ್ಯವಸ್ಥೆಯನ್ನು ಮೊದಲೇ ಮಾಡಿಕೊಂಡು ಪೂರ್ವ ನಿರ್ಧರಿತ ವ್ಯವಸ್ಥೆ ಇಲ್ಲದೆ ಬಂದವರು ಹಾಗೆ ಬರಬೇಕು ಕುಂಭಕ್ಕೆ ಅನ್ನುವಂಥ ದೃಷ್ಟಿಯಿಂದ. ಆದ್ರೆ ಇಲ್ಲಿ ಬಂದ ನಂತರ ವ್ಯವಸ್ಥೆ ತಂತಾನೆ ಆಗತ್ತಲ್ಲ, ಅದರಲ್ಲೇ ನಾವು ಭಗವತ್ ಕೃಪೆಯನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಅಂತ. ಅದು ಕುಂಭದ ವೈಶಿಷ್ಟ್ಯ. ಅದು ಉತ್ತರ ಭಾರತದಲ್ಲಿ ಯಾವ ಈ ತರದ ಹಬ್ಬ ಆದಾಗ್ಲೂ ಊಟ ತಿಂಡಿಗೆ ಯಾವತ್ತೂ ಕೊರತೆ ಇರೋದಿಲ್ಲ. ಯಾಕೆ ಅಂತಂದ್ರೆ ಲಂಗರ್ಗಳನ್ನ, ಸಿಖ್ಖರ ಲಂಗರ್ಗಳಿರ್ತವೆ. ಆನಂತರ ಅದಲ್ಲದೆ ದಾಸೋಹವನ್ನ ನಡೆಸುವಂತ ಅನೇಕರು ಬಂದು ಮಾಡ್ತಾರೆ. ನಾನು ರಾಜಸ್ಥಾನಿಯರ ಅದು ರಾಜ್ ಪುರೋಹಿತ್ ಪರಿವಾರದ ಒಬ್ಬ ಗುರುಗಳ ದಾಸೋಹ ಕೇಂದ್ರಕ್ಕೆ ಹೋಗಿದ್ದೆ. ಆ ದಾಸೋಹ ಕೇಂದ್ರದಲ್ಲಿ ಅವ್ರು ನಂಗೆ ಪರಿಚಯ ಮಾಡಿಕೊಟ್ರು ಗುರುಗಳು. ಆ ಪರಿಚಯ ಮಾಡಿಕೊಟ್ಟು ಇಂಥವ್ರು ಇದಕ್ಕೆ ದಾಸೋಹ ಮಾಡ್ತಿದ್ದಾರೆ ಅಂತ ಅವ್ರ ಪರಿಚಯ ನೋಡಿದ್ರೆ, ಒಂದು ಸಾಮಾನ್ಯ ಮಿಠಾಯಿ ವ್ಯಾಪಾರಿ. ಅವರು ಮುಂದಿನ 45 ದಿನಗಳಲ್ಲಿ ಹೆಚ್ಚು ಕಡಿಮೆ 50 ಲಕ್ಷ ರೂಪಾಯಿನ ಒಬ್ಬರೇ ಖರ್ಚು ಮಾಡ್ತಿದ್ದಾರೆ ದಾಸೋಹಕ್ಕಾಗಿ ಅಂತ. ಸೊ ಇವೆಲ್ಲ ಕೇಳುವಾಗ ಅನ್ಸುತ್ತೆ ಜನರಿಗೆ, ಈ ಸಂದರ್ಭದಲ್ಲಿ ನಾವು ಬರೀ ಸ್ನಾನ ಮಾಡೋದಷ್ಟೇ ಅಲ್ಲದೆ ಸ್ನಾನ ಮಾಡುವವರಿಗೆ ಹೆಲ್ಪ್ ಮಾಡಬೇಕು ಎನ್ನುವಂತ ಭಾವ ಇದೆಯಲ್ಲ, ಅದು ಬಹಳ ವಿಶೇಷ. ಉತ್ತರ ಭಾರತ ಒಂಥರ ವಿಶಿಷ್ಟವಾಗಿರುವಂತ ಜಾಗ. ಇಲ್ಲಿ ಭಕ್ತಿಗೆ ತುಂಬಾ ಪ್ರಾಧಾನ್ಯತೆ ಇರೋದ್ರಿಂದ ಜನ ಭಕ್ತಿಯಿಂದ ಅಲ್ಲಿ ಬಂದು ಭಾಗವಹಿಸ್ತಾರೆ. ನೋಡ್ಲಿಕ್ಕೆ ಚಂದ ಅಂತ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ಚಕ್ರವರ್ತಿ ಸೂಲಿಬೆಲೆ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.